ಟವರಿಗೆ ಹೊಂಟೀವಿ. ಸೌತ್ ಟವರು ಐತಿ, ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾಗತ್ತೆ. ಬಟ್ ಈಗ ಹೋಗ್ಬೇಕಂದ್ರೆ ನೀವು ಎಲಿವೇಟರ್ನಿಂದ ಹೋಗ್ಬೋದು, ಲಿಫ್ಟ್. ಎಸ್, ನೋಡೋಣ ಮ್ಯಾಲೆ ಹೋಗಿ ಹೆಂಗೆ ವ್ಯೂ ಹೆಂಗಿದೆ. ನಾವಿವಾಗ ಬಂದಿರೋ ಪ್ಲೇಸ್ ಸೆಂಟ್ ಸ್ಟೀಫನ್ಸ್ ಕೆಥೆಡ್ರಲ್. ಇದು ವಿಯನಾದಾಗ ಐತಿ. ಇಟ್ಸ್ ಮೋಸ್ಟ್ ಬ್ಯೂಟಿಫುಲ್ ಚರ್ಚ್. ಅದನ್ನು ನೋಡಕ್ಕೆ ಬಂದಿದ್ವಿ. ನಾರ್ತ್ ಟವರ್ ನಾವು ಬಂದಿರೋದ. ಇಲ್ಲಿ ನೋಡ್ರಿ ಮ್ಯಾಲೆ ರೂಫ್ ಹೆಂಗೆ ಟೈಲ್ಸ್ ಹಾಕಿ ಡಿಸೈನ್ ಮಾಡಿದ್ದಾರೆ. ಇವಾಗ ನಾವು ಚರ್ಚ್ ಮೇಲ್ಗಡೆ ಬಂದೇವಿ ನಾರ್ತ್ ಟವರಿಗೆ. 2 ಟವರ್ ಅದಾವಿಲ್ಲಿ, ಸೌತ್ ಟವರ ಮತ್ತು ನಾರ್ತ್ ಟವರ. ಸೌತ್ ಟವರ್ ಒಂದು ಸ್ವಲ್ಪ ಹೈಟ್ನಾಗ ಐತಿ ಆ್ಯಂಡ್ ನಾರ್ತ್ ಟವರ್ ಅಷ್ಟು ಒಂದು ಸ್ವಲ್ಪ ಕಡಿಮೆ ಹೈಟ್ನಾಗ ಐತಿ. ಬಟ್ ಸೌತ್ ಟವರಿಗೆ ಹೋಗ್ಬೇಕಂದ್ರೆ ನಾವು 343 ಸ್ಟೆಪ್ಸ್ ಹತ್ತಬೇಕಾಗಿತ್ತು. ಹಾಗಾಗಿ ನಾವು ನಾರ್ತ್ ಟವರನ್ನು ಬಂದಿದ್ವಿ, ಯಾಕಂದರೆ ಇಲ್ಲಿ ಈಸಿ ಆಕ್ಸೆಸಬಲ್, ಈಸಿಯಾಗಿ ಹೋಗ್ಬೋದು, ಎಲಿವೇಟರ್ ಐತಿ. ಮತ್ತು ಇಲ್ಲಿ ನಿಮ್ಗೆ ಬ್ಯೂಟಿಫುಲ್ ಸಿಟಿ ವ್ಯೂ ಕಾಣುತ್ತೆ. ಮತ್ತು ಅಷ್ಟೇ ಅಲ್ದೆ ಇಲ್ಲಿ ನಿಮ್ಗೆ ಕಾಣಕತ್ತೈತಿ ನೋಡ್ರಿ ಎಷ್ಟು ಡೀಟೇಲಿಂಗ್ ರೂಫ್ ಟಾಪ್ ಕಾಣಕತ್ತೈತಿ. ಈ ರೂಫ್ ಟಾಪ್ ಟೈಲ್ಸ್ಲೇ ಮಾಡಿದಾರಂತ. ಅರೌಂಡ್ 230,000 ಟೈಲ್ಸ್ ಯೂಸ್ ಮಾಡಿ ಈ ರೂಫ್ ಟಾಪ್ ಮಾಡಿದ್ದಾರೆ. ಮತ್ತು ಅದ್ರ ಮ್ಯಾಲೆ ಈ ನಿಮ್ಗೆ ಗರುಡ ಡಿಸೈನೂ ಕಾಣಕತ್ತಿರ್ಬೋದಲ್ಲ. ಸೊ ಅದು ಈ ಆಫ್ಬರ್ಗ್ ಎಂಪೈರ್ ಏನಿತ್ತಲ್ಲ ಆಸ್ಟ್ರಿಯಾದ, ಅವ್ರದ್ದು ಸಿಂಬಾಲ್ ಅಂತ. ಸೊ ಹಾಗಾಗಿ ಅದನ್ನು ಅಲ್ಲಿ ರೂಫ್ ಟಾಪ್ ಮೇಲೆ ಹಾಕಿದ್ದಾರೆ. ಇಲ್ಲಿ ಮೇಲ್ಗಡೆ ಅಂತೂ ಭಾಳ ಚೆನ್ನಾಗಿ ಅನ್ಸಾಕತ್ತಿತ್ತು ನಮಗೆ ವ್ಯೂವ್. ಮತ್ತು ಆ ರೂಫ್ ಟಾಪ್ ನೋಡೋಕ್ಕಂತೂ ಸಖತ್ ಮಜಾ ಬರಾಕತ್ತಿತ್ತು. ಮತ್ತು ಇಲ್ಲಿ ನಿಮ್ಗೆ ಕಾಣಕತ್ತೈತೆ ನೋಡ್ರಿ ಪ್ಯೂಮರಿನ್ ಅಂಥೇಳಿ. ಇದು ಒಂದು ಹ್ಯೂಜ್ ಬೆಲ್ ಐತಿ ಒಳಗಡೆ. ಅದು ಒಕೇಶ್ನಲಿ ರಿಂಗ್ ಆಗತ್ತಂತ, ಲೈಕ್ 12 ಟೈಮ್ಸ್ ಇನ್ ಅ ಇಯರ್ ಅಂತ. ಇವಾಗ ನಾವು ಇಲ್ಲಿ ಮೇಲ್ಗಡೆ ನಾರ್ತ್ ಟವರ್ ಮೇಲೆ ವ್ಯೂ ಎಲ್ಲ ಎಂಜಾಯ್ ಮಾಡಾಕತ್ತಿದ್ವಿ. ಮಧ್ಯಾಹ್ನ ಆಗಿತ್ತು ಆಲ್ಮೋಸ್ಟ್. ಇನ್ನೇನಿಲ್ಲ, ಇನ್ನು ನೆಕ್ಸ್ಟ್ 2 ಚರ್ಚ್ಗಳದಾವ, ಅದನ್ನು ವಿಸಿಟ್ ಮಾಡಿ ಊಟ ಮಾಡಿ ಹೊಳ್ಳಿ ನಮ್ಮ ರೂಮಿಗೆ ಹೋಗ್ಬೇಕಂತ ಅಂದ್ಕೊಂಡೀವಿ. ಆಮೇಲೆ ನಮ್ದು ಇಲ್ಲಿಗೆ 1 ಡೇ ಟ್ರಿಪ್ ಆಫ್ ವಿಯನಾ ಕಂಪ್ಲೀಟ್ ಆಗುತ್ತೆ. ನೀವು ಎಲ್ಲರೂ ಈ ವಿಯನಾ ಸಿಟಿ ನೋಡಿ ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಕೋತೀನಿ. ಇಲ್ಲಿವರೆಗೂ ನಾವು ಯಾವ್ಯಾವ ಪ್ಲೇಸಸ್ ಕವರ್ ಮಾಡಿದ್ವಿ, ಏನೇನೆಲ್ಲ ಟ್ರೈ ಮಾಡಿದ್ವಿ ಅಂತೆಲ್ಲ ನಿಮಗೆ ತೋರಿಸಿದ್ದೇವೆ. ಆ್ಯಂಡ್ ಇನ್ನು ಮುಂದೇನಿಲ್ಲ, ಒಂದು ಲಾಸ್ಟ್ ವ್ಲಾಗ್ ಬರುತ್ತೆ ವಿಯನಾದ. ಅದಾದಮೇಲೆ ನಮ್ಮದು ನೆಕ್ಸ್ಟ್ ಕಂಟ್ರಿ ಎಕ್ಸ್ಪ್ಲೋರೇಷನ್ ಸ್ಟಾರ್ಟ್ ಆಗೋದೈತಿ. ಅದಕ್ಕೂ ನೀವೆಲ್ಲರೂ ಕಾಯಾಕತ್ತೀರಿ ಅಂತ ಅನ್ಕೋತೀನಿ. ಮತ್ತು ಅದನ್ನು ನೋಡೋಕೆ ನಿಮಗೂ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಐತಿ ಅಂತಲೂ ಅನ್ಕೋತೀನಿ. ಸೊ ಆ ಎಕ್ಸೈಟ್ಮೆಂಟ್ ನಿಮ್ಮಲ್ಲಿ ಇಟ್ಕೊಳ್ರಿ. ನಾನು ಎಕ್ಸೈಟೆಡ್ ಅದೇನಿ ಮುಂದಿನ ಕಂಟ್ರೀಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕೆ ಆ್ಯಂಡ್ ಕುಸಿನ್ಸ್ ಟ್ರೈ ಮಾಡೋಕೆ. ಸೊ ಆ ವ್ಲಾಗ್ಸ್ ಮುಂದೆ ಬರ್ತಿರ್ತಾವೆ. ಅಂಟಿಲ್ ದೆನ್ ಎಲ್ಲರಿಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.